ತಾರೀಕು ಮತದಾನ. ನಾನು ಬಾಗಲಕೋಟೆನಲ್ಲಿ ಕಳೆದ ಒಂದು ವಾರದಿಂದ ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಪ್ರವಾಸಗಳನ್ನ ಮಾಡಿದ್ದೇನೆ. ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ 100ಕ್ಕೆ 100 ಸಂಪೂರ್ಣ ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳಾಗಿರುವಂತಹ ಡಾಕ್ಟರ್ ವೀರಣ್ಣ ಚರಂತಿಮಠರವರು ಗೆದ್ದೇ ಗೆಲ್ತಾರೆ, ಅದರಲ್ಲಿ ಯಾವುದೇ ಅನುಮಾನಗಳು ಬೇಡ. ಅದೇ ರೀತಿ ದಾವಣಗೆರೆ ದಕ್ಷಿಣ ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವಿಗೆ ಸಾಕ್ಷಿ ಆಗೋದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲೂ ಕೂಡ ಅಲ್ಪಸಂಖ್ಯಾತರಲ್ಲೂ ಕೂಡ ಕಾಂಗ್ರೆಸ್ ನಮಗೆ ಮೋಸ ಮಾಡ್ತಾ ಇದೆ ಅನ್ನೋದು ಅವ್ರಿಗೂ ಕೂಡ ಮನವರಿಕೆ ಆಗಿದೆ. ಬೇರೆ ಬೇರೆ ಕಾರಣಗಳಿಗೆ ಅಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಶ್ರೀನಿವಾಸ ಕರಿಯಪ್ಪನವ್ರು ಗೆಲ್ತಾರೆ. ಸಿದ್ದರಾಮಯ್ಯನವರ ಹತಾಶೆನೇ ನಿಮಗೆ ಗೊತ್ತಾಗ್ತದೆ. ನಾನು ಸಫಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಪರಿಶ್ರಮ ಎರಡೂ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ವಿಜಯ ಪತಾಕೆ ಹಾರೇ ಇರ್ತದೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಪಾಪ ಮುಖ್ಯಮಂತ್ರಿಗಳು ಬಹಳ ಭಯಭೀತರಾಗಿದ್ದಾರೆ. ತಮ್ಮ ಗ್ಯಾರಂಟಿಗಳ ಮೇಲೆ ಭರವಸೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಹೋದಂತೆ ಕಾಣ್ತಾ ಇದೆ. ಹಾಗಾಗಿ ಬಾಗಲಕೋಟೆನಲ್ಲಿ 15ಕ್ಕೂ ಹೆಚ್ಚು ಸಚಿವರು ಸೂಟ್ಕೇಸ್ಗಳನ್ನ ಇಟ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲೇ ಬಾಗಲಕೋಟೆಗೆ ಬಂದು ಬೀಡ್ಬಿಟ್ಟಿದ್ದಾರೆ. ದಾವಣಗೆರೆಗೂ ಕೂಡ ಮೊನ್ನೆ ಬಂದು ಹೋಗಿದ್ದಾರೆ. ಅದರಿಂದ ಯಾವುದೇ ಪರಿಣಾಮಗಳು ಮತದಾರರ ಮೇಲೆ ಆಗೋಕ್ಕೆ ಸಾಧ್ಯ ಇಲ್ಲ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈ ಬಾರಿ ಕಮಲ್ದು ಹೂವನ್ನ ಹರಡೋದಕ್ಕೆ ಅವಕಾಶ ನೀಡ್ತಾರೆ. ಬಿಜೆಪಿ ಪರ ಪ್ರಚಾರ ಮಾಡಿರುವಂತದ್ದು, ಬಿಜೆಪಿ ಪರವಾಗಿ ಚರಂತಿಮಠರವರ ಲೀಡ್ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಸಂತೋಷ. ನಾವು ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆನಲ್ಲಿ ಗೆದ್ದಾಗಿದೆ, ಆಯ್ತಾ. ಕಾಂಗ್ರೆಸ್ ಪಕ್ಷದವರೇ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇನ್ನು ಯಾರು ಬಂದ್ರು ಕೂಡ ನಾನು ಸ್ವಾಗತ ಮಾಡ್ತೇನೆ ಅಂತ ಅವತ್ತು ಕೂಡ ಹೇಳಿದ್ದೆ. ಸರ್, ಈಗ ಮತ್ತೆ ನಾವು 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅಂತ ಮತ್ತೆ ಹೇಳ್ಕೊಂಡು ಹೊರಗಡೆ ಮೈಕ್ ನಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಸದನದಲ್ಲಿ ಮೊನ್ನೆ ಇತ್ತೀಚೆಗೆ ಬಜೆಟ್ ಅನ್ನ ತಾವು ನೋಡಿದ್ರಿ. ಸದನದಲ್ಲಿ ಹಲವಾರು ಬಾರಿ ವಿರೋಧ ಪಕ್ಷದವರು ಅದನ್ನು ಪ್ರಶ್ನೆ ಮಾಡಿದ್ರು ಸಹ ಸದನದಲ್ಲಿ ಹೇಳ್ತಕ್ಕಂಥ ಎದೆಗಾರಿಕೆ ಮುಖ್ಯಮಂತ್ರಿಗಳಿಗೆ ಇರ್ಲಿಲ್ಲ. ಪಾಪ ಅದು ಯಾಕೇನು ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಮುಖ್ಯಮಂತ್ರಿ ಅವ್ರು ಇರ್ತಾರ, ಬದಲಾವಣೆ ಆಗ್ತಾರ, ಅವ್ರು ಇದ್ರೂ ಕೂಡ ರಾಜ್ಯದ ಪರಿಸ್ಥಿತಿಯನ್ನು ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆದ್ರೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಚುನಾವಣೆಗಳ ಫಲಿತಾಂಶ ಏನಿದೆ ಅದು ಬಹುತೇಕ ಈ ಸರ್ಕಾರದ ಮೇಲೆ ಪರಿಣಾಮ ಬೀರಬಹುದಾ? ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಆಗ್ಲಿ ಅಥವಾ ಅಧಿಕಾರದ ಹಸ್ತಾಂತರ ವಿಚಾರದಲ್ಲಿ ಪರಿಣಾಮ ಬೀರೋ ಸಾಧ್ಯತೆ ನೋಡ್ರಿ, ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಕ್ಕಂಥದ್ದು ಶತಸಿದ್ಧ. ಅದು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರ್ತದೆ ಅದು ಅವರ ಆಂತರಿಕ ವಿಚಾರ. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಖಂಡಿತ ಇದು ಏನೇನು ರಾಜಕೀಯ ಬದಲಾವಣೆ ಆಗ್ತದೆ ನೀವು ಕಾದ್ ನೋಡಿ. ಮೆಡಿಸಿನ್ ದರಗಳು ಹೆಚ್ಚಾಗಿದೆ. ಮೆಡಿಸಿನ್ ದರಗಳು ಈ ಚುನಾವಣೆ ನಡುವೆ ಮೆಡಿಸಿನ್ ದರಗಳು ಥ್ಯಾಂಕ್ ಯು ಸಂಖ್ಯೆ ಸಮಾಧಿ